ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ರಾಜ್ಯಗಳ ಮಧ್ಯೆ ಈ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಸಮಸ್ಯೆಗಳು. ಈಗ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರನ್ನ ಬಿಟ್ಬಿಡ್ತಾ ರಾಜ್ಯ ಸರ್ಕಾರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ರೈತರು ಮತ್ತು ಕನ್ನಡ ಪರ ಹೋರಾಟಗಾರರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕದ್ದು ಮುಚ್ಚಿ ತಮಿಳುನಾಡಿಗೆ ಕರ್ನಾಟಕ ಸರ್ಕಾರ ನೀರು ಬಿಟ್ಟಿದೆ ಅನ್ನುವಂಥ ಆರೋಪ. ಕುಡಿಯುವ ನೀರಿನ ಹೆಸರಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡಲಾಗ್ತಾ ಇದೆಯಾ? 3 ದಿನಗಳಿಂದ KRS ಡ್ಯಾಂನಿಂದ ನದಿಗೆ ನೀರು ರಿಲೀಸ್ ಆಗ್ತಾ ಇದೆ ಅನ್ನುವಂಥ ಆರೋಪ ಇದೆ. ಈಗಾಗಲೇ ರಾಜ್ಯದಲ್ಲೇ ಮಳೆ ಇಲ್ಲ, ಡ್ಯಾಂನ ನೀರಿನ ಮಟ್ಟ ಕುಸಿತ ಆಗಿದೆ. ಇದರ ನಡುವೆ ನದಿಗೆ 2000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. ನೀರಿಗಾಗಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದೆ ತಮಿಳುನಾಡು. ಸದ್ಯಕ್ಕೆ ಬೆಂಗಳೂರಿಗೆ ಕುಡಿಯುವ ನೀರಿನ ಹೆಸರಲ್ಲಿ ಕಾವೇರಿ ನದಿಗೆ ರಿಲೀಸ್ ಮಾಡಲಾಗ್ತಾ ಇದೆಯಾ ಅಂತ. ಕುಡಿಯುವ ನೀರಿನ ನೆಪದಲ್ಲಿ ನದಿಗೆ ನೀರು ಬಿಡುಗಡೆಗೆ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಬಿಡ್ತಾ ಇದೆ ಅನ್ನೋ ಕಾರಣಕ್ಕೇನೆ ಹೋರಾಟದ ಎಚ್ಚರಿಕೆಯನ್ನು ಕೊಡಲಾಗಿದೆ. ಕನ್ನಡ ಪರ ಸಂಘಟನೆಗಳು ರೈತರಿಂದ ಹೋರಾಟದ ಎಚ್ಚರಿಕೆಯನ್ನು ನೀಡಲಾಗಿದೆ. ಪ್ರಮುಖವಾಗಿ KRS ಡ್ಯಾಂ ನೀರಿನ ಮಟ್ಟ ಕುಸಿತ ಆಗಿರೋದ್ರಿಂದ ಈ ಬಾರಿ ಕೃಷಿಗೂ ಮತ್ತು ಕುಡಿಯೋ ನೀರಿಗೂ ಕೂಡ ಅಭಾವ ಸೃಷ್ಟಿಯಾಗೋ ಸಾಧ್ಯತೆ ಇದೆ. ಕಾರಣ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಆಗಲ್ಲ ಅಂತ ಹವಾಮಾನ ಇಲಾಖೆ ಆಲ್ರೆಡಿ ಮುನ್ಸೂಚನೆ ಕೊಟ್ಟಿದೆ. ಇರುವ ನೀರನ್ನ ಕಾಪಾಡ್ಕೊಳ್ಳೋದು ಬಿಟ್ಟು ಬೇರೆ ರಾಜ್ಯಕ್ಕೆ ಬಿಟ್ರೆ ಹೇಗೆ ಅನ್ನೋದೇ ಪ್ರಶ್ನೆ. ನಿನ್ನೆ ಬಹಳಷ್ಟು ಗಮನಿಸ್ತು ಮಳವಳ್ಳಿಯ ದೊರೆಕಾಡಿನಳ್ಳಿ ತನಕ ಹೊರಡು. ಇವತ್ತು VC ನಾಲೆಗೆ ನೀರು ಬಿಡ್ತಾರಲ್ಲ, VC ನಾಲೆಗೆ ನೀರು ಬಿಡೋತಾವಿಂದ ಬಿಟ್ಕೊಂಡು ಒಳಗೆ ನೀರು ಬಿಡ್ತಾ ಇದ್ದಾರೆ. ಅಂದ್ರೆ ನೇರ ಡ್ಯಾಮ್ ನಲ್ಲಿ ಬಿಟ್ರೆ ಗೊತ್ತಾಗುತ್ತೆ ಅಂದ್ರೆ VC ನಾಲೆ ಟ್ಯೂಬ್ ನಲ್ಲಿ ಬಿಟ್ಕೊಂಡು ಮಾಡ್ತಿರೋಂಥದ್ದು. ಇದು ಬಹಳ ಹುನ್ನಾರ. ಬಹುಶಃ ಎಲ್ಲಾ ಸರ್ಕಾರಗಳು ಮಂಡ್ಯ ಜಿಲ್ಲೆಯ ರೈತರು ಅಥವಾ ಕರ್ನಾಟಕದ ರೈತರನ್ನ ಕಡೆಗಣಿಸೋದಕ್ಕೆ ಇದಕ್ಕಿಂತ ಉದಾಹರಣೆ ಇಲ್ಲ. ಖಂಡಿತವಾಗಿ ನಿನ್ನೆ ರಾತ್ರಿಯಿಂದ ನೀರನ್ನ ಬಿಡುವಂತ ಪ್ರಯತ್ನ ಮಾಡಿದ್ರೆ ಇನ್ನೂ ಜಾಸ್ತಿ ಮಾಡ್ತಾರೆ. ರೈತರ ಗೊಣಗಾಟ ಈ ಸರ್ಕಾರಕ್ಕೆ ಸಾಪ ಆಗಬಾರ್ದು ಅನ್ನೋ ಎಚ್ಚರಿಕೆ. ಏನು ಈ ದಿನಗಳಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು KRS ಅಣೆಕಟ್ಟೆ ಏನಿದೆ, ನೀರು ಬರಿದಾಗಿ ಒಂದು ನೀರು ಖಾಲಿಯಾಗಿದೆ. ಮತ್ತು ರೈತಾಪಿ ಜನಗಳು ಅರ್ಧಬರ್ಧ ಬೆಳೆ ಬೆಳೆಸಿ ಇವತ್ತು ಕಂಗಾಲಾಗಿದ್ದಾರೆ. ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ಕದ್ದಿ ಮುಚ್ಚಿ ಸರ್ಕಾರದವರು ಒಂದು ತಮಿಳುನಾಡಿಗೆ ನೀರು ಬಿಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಬೆಂಗಳೂರಿಗೆ ಕುಡಿಯೋ ನೀರು ಅಂತ ಅಗತ್ಯ ಇದೆ, ಅದಕ್ಕೂ ಬಿಡಬೇಕು. ಅದಕ್ಕಿಂತ ಹೆಚ್ಚಿನ ಆದ್ಯತೆ ರೈತಾಪಿ ಜನಗಳಿಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ